ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಗುರು ಇನ್ಫಾರ್ಮೇಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರೆಲ್ಲ ನಮ್ಮ ಚಾನಲನ್ನು ಮೊದಲೇ ಬಾರಿಗೆ ನೋಡ್ತಾ ಇದ್ದೀರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈ ದಿನ ನಾವು ರಾಜ್ಯಶಾಸ್ತ್ರ ವಿಭಾಗದ NNMS ಪ್ರಶ್ನೋತ್ತರಗಳನ್ನು ಚರ್ಚಿಸುತ್ತಾ ಹೋಗೋಣ ಸ್ನೇಹಿತರೆ. ಇಲ್ಲಿ ಮೊದಲನೇ ಪ್ರಶ್ನೆಯನ್ನು ನಾವು ಗಮನಿಸಬಹುದು. ದ್ವಿಪೌರತ್ವ ವ್ಯವಸ್ಥೆ ಜಾರಿಯಲ್ಲಿರುವಂತಹ ರಾಷ್ಟ್ರಗಳು ಯಾವುವು ಅಂತ ಪ್ರಶ್ನೆ ಇದೆ. ಇಲ್ಲಿ ಮೊದಲನೇ ಆಯ್ಕೆ ಭಾರತ ಮತ್ತು ಚೀನಾ, ಹಾಗೆ ಎರಡನೇ ಆಯ್ಕೆ ನೇಪಾಳ, ಭೂತಾನ್, 3 ಅಮೇರಿಕಾ, ಸ್ವಿಟ್ಜರ್ಲ್ಯಾಂಡ್, ಇಂಗ್ಲೆಂಡ್, ಹಾಗೆ ಜರ್ಮನಿ ಅಂತಕ್ಕಂಥ 4 ಆಪ್ಷನ್ಗಳನ್ನು ಕೊಟ್ಟಿದೆ. ಭಾರತದಲ್ಲಿ ಏಕಪೌರತ್ವ ಜಾರಿ ಇರುವಂಥದ್ದು, ನೇಪಾಳದಲ್ಲಿ ಕೂಡ ಏಕಪೌರತ್ವ, ಹಾಗೆ ಇಂಗ್ಲೆಂಡ್ ಮತ್ತು ಜರ್ಮನಿಯಲ್ಲಿ ಕೂಡ ಏಕಪೌರತ್ವ, ಭೂತಾನ್ನಲ್ಲಿ ಕೂಡ ಏಕಪೌರತ್ವ ಜಾರಿಯಲ್ಲಿರುವಂಥದ್ದು ಸ್ನೇಹಿತರೆ. ಇಲ್ಲಿ ನಾವು ಸರಿಯಾದ ಉತ್ತರವನ್ನು ಗಮನಿಸುವುದಾದರೆ ಯಾವುದು ಅಮೇರಿಕಾ ಮತ್ತು ಸ್ವಿಟ್ಜರ್ಲ್ಯಾಂಡ್ನಲ್ಲಿ ದ್ವಿಪೌರತ್ವ ವ್ಯವಸ್ಥೆ ಜಾರಿಯಲ್ಲಿರುವಂಥದ್ದು. ಇಲ್ಲಿ ದೇಶಕ್ಕೆ ಮತ್ತು ರಾಜ್ಯಕ್ಕೆ ಪೌರತ್ವ ಇರುವಂಥದ್ದು ಸ್ನೇಹಿತರೆ. ಬೇರೆ ಬೇರೆಯಾದಂತಹ ಪೌರತ್ವ, ರಾಜ್ಯಗಳಿಗೆ ಬೇರೆ ಮತ್ತು ದೇಶಕ್ಕೆ ಬೇರೆ ಪೌರತ್ವ ಇರುವಂಥದ್ದು. ಅದಕ್ಕೆ ದ್ವಿಪೌರತ್ವ ವ್ಯವಸ್ಥೆ ಇರುವಂತಹ ರಾಷ್ಟ್ರ ಅಂತ ಕರಿತೀವಿ ಅಮೇರಿಕವನ್ನು. ಹಾಗೆ ಎರಡನೇ ಪ್ರಶ್ನೆಯನ್ನು ಗಮನಿಸುವುದಾದರೆ, ಅರಿಸ್ಟಾಟಲ್ನ ಈ ಕೃತಿಯಲ್ಲಿ ರಾಜ್ಯದ ಉಗಮ, ಬೆಳವಣಿಗೆ ಮತ್ತು ಕಾರ್ಯಗಳ ಬಗ್ಗೆ ಚರ್ಚಿಸಲಾಗಿದೆ ಅಂತಕ್ಕಂಥ ಒಂದು ಪ್ರಶ್ನೆ ಇದೆ. ಒಂದನೇದು ರಿಪಬ್ಲಿಕ್, ಎರಡನೇದು ಪಾಲಿಟಿಕ್ಸ್, ಸ್ಟೇಟ್ಮೆಂಟ್ಸ್, ಅರ್ಥಶಾಸ್ತ್ರ ಅಂತಕ್ಕಂಥ 4 ಆಯ್ಕೆಗಳನ್ನು ಕೊಟ್ಟಿದ್ದಾರೆ. ಇದರಲ್ಲಿ ನಾವು ಸರಿಯಾದಂಥ ಉತ್ತರವನ್ನು ಗಮನಿಸೋದಾದರೆ ಯಾವುದು ಅರಿಸ್ಟಾಟಲ್ನ ಪಾಲಿಟಿಕ್ಸ್ ಅಂತಕ್ಕಂಥ ಕೃತಿ ಏನಾಗಿದೆ, ರಾಜ್ಯದ ಉಗಮ ಮತ್ತು ಬೆಳವಣಿಗೆಗೆ ಕಾರ್ಯಗಳ ಕುರಿತು ಚರ್ಚಿಸುವಾಗಿರುವಂತಹ ಒಂದು ಕೃತಿ ಅಂತಕ್ಕಂಥದ್ದನ್ನು ಹೇಳಿರುವುದು. ಹಾಗೆ ರಿಪಬ್ಲಿಕ್ ಅಂತಕ್ಕಂಥ ಕೃತಿ ಯಾರಿಗೆ ಸಂಬಂಧಪಟ್ಟಿದೆ ಅಂದರೆ ಪ್ಲೇಟೋ ಅವರಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಅರ್ಥಶಾಸ್ತ್ರ ಅಂತಕ್ಕಂಥದ್ದು ಕೌಟಿಲ್ಯನಿಗೆ ಸಂಬಂಧಿಸಿರುವಂಥದ್ದು ಸ್ನೇಹಿತರೆ. ಹಾಗೆ ಮೂರನೇ ಪ್ರಶ್ನೆಯನ್ನು ನಾವು ಗಮನಿಸೋದಾದರೆ, ಓರ್ವ ವ್ಯಕ್ತಿಯು ಬೇರೆ ದೇಶದಲ್ಲಿ ಆಸ್ತಿಯನ್ನು ಖರೀದಿಸಿದರೆ ಆ ದೇಶವು ಆತನಿಗೆ ಪೌರತ್ವ ನೀಡಬಹುದು. ಇಂತಹ ನಿಯಮವಿರುವಂತಹ ದೇಶ ಯಾವುದು ಅಂತಕ್ಕಂಥ ಪ್ರಶ್ನೆ ಇದೆ. ಒಂದನೇದು ಜಪಾನ್, 2 ಆಸ್ಟ್ರೇಲಿಯಾ, 3 ಭಾರತ, 4 ಮೆಕ್ಸಿಕೋ ಅಂತಕ್ಕಂಥದ್ದಿದೆ. ಇದರಲ್ಲಿ ಸರಿಯಾದಂಥ ಉತ್ತರ ನೋಡ್ರಿ, ಓರ್ವ ವ್ಯಕ್ತಿ ಅಥವಾ ಒಬ್ಬ ವ್ಯಕ್ತಿ ಬೇರೆ ದೇಶದಲ್ಲಿ ಆಸ್ತಿಯನ್ನು ಖರೀದಿಸಿದರೆ ಆತನಿಗೆ ಆ ಪೌರತ್ವ ನೀಡ್ತಕ್ಕಂಥದ್ದು, ಆ ದೇಶದ ಪೌರತ್ವ. ಈ ನಿಯಮ ಇರುವಂತಹ ದೇಶ ಯಾವುದು ಅಂದರೆ ಯಾವುದು ಮೆಕ್ಸಿಕೋ ದೇಶದಲ್ಲಿ ಆಸ್ತಿಯನ್ನು ಖರೀದಿಸಿದರೆ ಆ ದೇಶದ ಪೌರತ್ವವನ್ನು ನಿಮಗೆ ನೀಡುವಂಥದ್ದು. ಹಾಗೆ 1955ರ ಪೌರತ್ವದ ಕಾಯ್ದೆಯು ಪುನಃ ತಿದ್ದುಪಡಿಯಾದಂತಹ ವರ್ಷ ಯಾವುದು ಅಂತಕ್ಕಂಥದ್ದು ಕೇಳಿದರೆ, 1 1961, 2 1986, 3 1989, ಹಾಗೆ 4ನೇದು 1997 ಅಂತಕ್ಕಂಥ ಪ್ರಶ್ನೆ ಇದೆ. ಇಲ್ಲಿ ಸರಿಯಾದಂಥ ಉತ್ತರವನ್ನು ನಾವು ಗಮನಿಸೋದಾದರೆ 1986ರಲ್ಲಿ ಪೌರತ್ವ ಕಾಯ್ದೆ ತಿದ್ದುಪಡಿಯಾಗಿರುವಂಥದ್ದು. ಇನ್ನು ಪ್ರಜಾಪ್ರಭುತ್ವವನ್ನು ಜನರಿಂದ, ಜನರಿಗಾಗಿಯೇ ಮತ್ತು ಜನರಿಗೋಸ್ಕರ ರಚಿತಗೊಂಡ ಸರ್ಕಾರ ಎಂದು ಹೇಳಿದವರು ಯಾರು ಅಥವಾ ವ್ಯಾಖ್ಯಾನಿಸಿದವರು ಯಾರು ಅಂತಕ್ಕಂಥ ಪ್ರಶ್ನೆ ಇದೆ. 1ನೇದು ಜಾನ್ ಎಫ್ ಕೆನಡಿ, 2ನೇದು ಅಬ್ರಹಂ ಲಿಂಕನ್, 3 ಚರ್ಚಿಲ್, 4 ಜಿಮ್ಮಿ ಕಾರ್ಟರ್ ಅಂತಕ್ಕಂಥ 4 ಆಪ್ಷನ್ಗಳನ್ನು ಕೊಟ್ಟಿದ್ದಾರೆ. ಇದರಲ್ಲಿ ಸರಿಯಾದಂಥ ಉತ್ತರ ಯಾವುದಂದರೆ ಅಬ್ರಹಂ ಲಿಂಕನ್. ಇವರೇನು ಹೇಳ್ತಾರೆ, ಜನರಿಂದ, ಜನರಿಗಾಗಿಯೇ, ಜನರಿಗೋಸ್ಕರ ಇರುವಂತಹ ಸರ್ಕಾರವನ್ನು ನಾವು ಪ್ರಜಾಪ್ರಭುತ್ವ ಸರ್ಕಾರ ಅಂತಕ್ಕಂಥ ಒಂದು ವ್ಯಾಖ್ಯೆಯನ್ನು ಹೇಳಿರುವಂಥದ್ದು. ಹಾಗೆ 5ನೇ ಪ್ರಶ್ನೆಯನ್ನು ನಾವು ಗಮನಿಸೋದಾದರೆ, 1989ರಲ್ಲಿ ಮತದಾನದ ಕನಿಷ್ಠ ವಯಸ್ಸನ್ನು 21 ವರ್ಷಗಳಿಂದ 18 ವರ್ಷಕ್ಕೆ ಇಳಿಕೆ ಮಾಡಿದಂತಹ ಸಂವಿಧಾನದ ತಿದ್ದುಪಡಿ ಯಾವುದು ಅಂತಕ್ಕಂಥ ಪ್ರಶ್ನೆ ಇದೆ. 1 61ನೇ ತಿದ್ದುಪಡಿ, 2 42ನೇ ತಿದ್ದುಪಡಿ, 3 44ನೇ ತಿದ್ದುಪಡಿ, 4ನೇದು 73ನೇ ತಿದ್ದುಪಡಿ ಅಂತಕ್ಕಂಥದ್ದನ್ನು ನಾವು ನೋಡ್ಬೋದು. ಇದರಲ್ಲಿ ಯಾವುದು ಸರಿಯಾದಂಥ ಉತ್ತರ ಅಂದರೆ ಯಾವುದು 61ನೇ ತಿದ್ದುಪಡಿಯಿಂದ ಏನು ಮಾಡಿದರು, 21ರಿಂದ 18 ವರ್ಷಕ್ಕೆ ಏನು ಮಾಡಿದರು, ಇಳಿಕೆಯನ್ನು ಮಾಡಿದರು ಮತದಾನದ ವಯಸ್ಸನ್ನು. ಇನ್ನು 42ನೇ ತಿದ್ದುಪಡಿಯನ್ನು ನಾವೇನಂತ ಕರಿತೀವಿ ಅಂದರೆ ಇದನ್ನು ಮಿನಿ ಸಂವಿಧಾನ ಅಂತ ಕೂಡ ಕರಿತೇವೆ ಸ್ನೇಹಿತರೆ. ಇನ್ನು 44ನೇ ತಿದ್ದುಪಡಿಯಲ್ಲಿ ಆಸ್ತಿಯ ಹಕ್ಕು ಇತ್ತಲ್ಲ ಅದನ್ನು ತೆಗೆದು ಹಾಕಿದ್ದಾರೆ. ಹಾಗೆ 73ನೇ ತಿದ್ದುಪಡಿಯಲ್ಲಿ ಗ್ರಾಮ ಪಂಚಾಯತಿಗೆ ಸಂಬಂಧಿಸಿರುವಂತಹ ಒಂದು ತಿದ್ದುಪಡಿಯಾಗಿರ್ತಕ್ಕಂಥದ್ದು ಸ್ನೇಹಿತರೆ. ಹಾಗೆ 7ನೇ ಪ್ರಶ್ನೆ,
ಕೇಂದ್ರ ಚುನಾವಣಾ ಆಯೋಗದ ಪ್ರಧಾನ ಕಚೇರಿ ಇರುವಂತಹ ಸ್ಥಳ ಯಾವುದು ಅಂತ ಕೇಳಿದರೆ 1 ಬೆಂಗಳೂರು, 2 ಮುಂಬೈ, 3 ಕೋಲ್ಕತ್ತಾ, 4 ನವದೆಹಲಿ. ಪ್ರಧಾನ ಕಚೇರಿಗಳೆಲ್ಲ ಇರುವಂಥದ್ದು ನಾವು ಕೇಂದ್ರದ ಸ್ಥಾನದ ಅಂತ ಕೇಳ್ಬೋದು. ಯಾವುದು ಅಂದರೆ ನವದೆಹಲಿ. ಸರಿಯಾದಂಥ ಉತ್ತರ ಯಾವುದಂದರೆ ನವದೆಹಲಿ. ಏನು ಪ್ರಮುಖ ಕಚೇರಿಗಳೆಲ್ಲ ಏನು ಭಾರತದ ಕೇಂದ್ರ ಅಥವಾ ಭಾರತದ ರಾಜಧಾನಿಯಂತಹ ನವದೆಹಲಿಯಲ್ಲಿ ಇರುವಂತಹ ಒಂದು ಉತ್ತರ ಆಗಿರುವಂಥದ್ದು ಸ್ನೇಹಿತರೆ. ಇನ್ನು 8ನೇ ಪ್ರಶ್ನೆ, ಕೇಂದ್ರ ಚುನಾವಣಾ ಆಯೋಗವು ಒಳಗೊಂಡಿರುವುದು ಒಬ್ಬ ಪ್ರಧಾನ ಚುನಾವಣಾ ಆಯುಕ್ತ ಮತ್ತು 3 ಚುನಾವಣಾ ಆಯುಕ್ತರು. ಹಾಗೆ 2ನೇದು ಒಬ್ಬ ಪ್ರಧಾನ ಚುನಾವಣಾ ಆಯುಕ್ತ ಮತ್ತು ಒಬ್ಬ ಚುನಾವಣಾ ಆಯುಕ್ತ. ಹಾಗೆ ಒಬ್ಬ ಪ್ರಧಾನ ಚುನಾವಣಾ ಆಯುಕ್ತರು ಹಾಗೆ ಮತ್ತು 2 ಚುನಾವಣಾ ಆಯುಕ್ತರು ಅಂತಕ್ಕಂಥದ್ದಿದೆ. ಹಾಗೆ 4ನೇ ಆಯ್ಕೆ 2 ಪ್ರಧಾನ ಚುನಾವಣಾ ಆಯುಕ್ತರು, ಒಬ್ಬ ಚುನಾವಣಾ ಆಯುಕ್ತ ಅಂತಕ್ಕಂಥದ್ದಿದೆ. ಇಲ್ಲಿ ಟೋಟಲ್ ಆಗಿ 3 ವ್ಯಕ್ತಿಗಳಿರ್ತಾರೆ ಸ್ನೇಹಿತರೆ. ಹಾಗಾಗಿ ನಾವು ಸರಿಯಾದ ಉತ್ತರವನ್ನು ಗಮನಿಸುವುದಾದರೆ ಒಬ್ಬ ಚುನಾವಣಾ ಆಯುಕ್ತ, 2 ಚುನಾವಣಾ ಆಯುಕ್ತರು. ಪ್ರಧಾನ ಚುನಾವಣಾ ಆಯುಕ್ತರು ಒಬ್ಬರು, ನಾವು 2 ಚುನಾವಣಾ ಆಯುಕ್ತರು. ಇಲ್ಲಿ ಸರಿಯಾದಂಥ ಉತ್ತರವನ್ನು ನಾವು ಗಮನಿಸಿದರೆ 3ನೇ ಆಯ್ಕೆ ಸರಿಯಾದಂತಹ ಉತ್ತರ ಆಗುತ್ತೆ ಸ್ನೇಹಿತರೆ. ಹಾಗೆಯೇ 9ನೇ ಪ್ರಶ್ನೆಯನ್ನು ನಾವು ಗಮನಿಸೋದಾದರೆ ಕೇಂದ್ರ ಚುನಾವಣಾ ಆಯುಕ್ತರನ್ನು ನೇಮಕ ಮಾಡುವವರು ಯಾರು ಅಂತಕ್ಕಂಥದ್ದಿದೆ. 1 ಪ್ರಧಾನಮಂತ್ರಿ, 2 ಉಪರಾಷ್ಟ್ರಪತಿ, 3 ರಾಷ್ಟ್ರಪತಿ, 4 ರಾಜ್ಯಸಭೆ ಅಂತಕ್ಕಂಥದ್ದಿದೆ. ಇದರಲ್ಲಿ ಯಾವುದು ಅಂತಕ್ಕಂಥದ್ದನ್ನು ನೋಡೋದಾದರೆ ಏನು ರಾಷ್ಟ್ರಪತಿಗಳು ಏನು ಮಾಡ್ತಾರೆ, ಚುನಾವಣಾ ಆಯುಕ್ತರನ್ನು ನೇಮಕ ಮಾಡುವಂಥದ್ದು. ಹಾಗೆ 10ನೇ ಪ್ರಶ್ನೆ, ಚುನಾವಣಾ ಆಯುಕ್ತರ ಸಂಖ್ಯೆಯನ್ನು ತೀರ್ಮಾನಿಸುವಂತಹ ಅಧಿಕಾರ ಯಾರಿಗಿದೆ ಅಂತ ಕೂಡ ಕೇಳಿದ್ದಾರೆ. ಇಲ್ಲಿ 1 ಸಂಸತ್ತು, 2 ಪ್ರಧಾನಮಂತ್ರಿ, 3 ರಾಷ್ಟ್ರಪತಿ, ಹಾಗೆ 4 ರಾಜ್ಯಪಾಲರು ಅಂತಕ್ಕಂಥದ್ದಿದೆ. ಇದರಲ್ಲಿ ನೋಡ್ರಿ ಯಾವುದೇ ತಿದ್ದುಪಡಿಗಳನ್ನು ಅಥವಾ ಯಾವುದೇ ಪ್ರಮುಖವಾದಂತಹ ಅಧಿಕಾರದ ಸಂಖ್ಯೆಗಳನ್ನು ಹಾಗೆ ಏನು ಸಂಬಳ ಮತ್ತು ಭತ್ಯೆಗಳನ್ನು ಹೆಚ್ಚು ಮಾಡುವಂತಹ ಅಧಿಕಾರ ಇರುವುದು ಕೂಡ ಯಾರಿಗೆ ಅಂದರೆ ಸಂಸತ್ತು ಅಂತಕ್ಕಂಥ ಒಂದು ಉತ್ತರವನ್ನು ನಾವು ನೋಡ್ಬೋದು ಸ್ನೇಹಿತರೆ. ಇನ್ನು 11ನೇ ಪ್ರಶ್ನೆಯನ್ನು ನಾವು ಗಮನಿಸೋದಾದರೆ ಏನು ತಾಲೂಕು ಪಂಚಾಯಿತಿ ಸಭೆಗಳು ಕೊನೆ ಪಕ್ಷ ನಡೆಯಬೇಕಿರುವುದು 1 3 ತಿಂಗಳಿಗೊಂದರಂತೆ, 2 ತಿಂಗಳಿಗೊಂದರಂತೆ, 3 4 ತಿಂಗಳಿಗೊಂದರಂತೆ, 4 6 ತಿಂಗಳಿಗೊಂದರಂತೆ ಅಂತಕ್ಕಂಥ ಏನು 4 ಆಯ್ಕೆಗಳನ್ನು ಕೊಟ್ಟಿರ್ತಕ್ಕಂಥದ್ದು. ಇದರಲ್ಲಿ ಕನಿಷ್ಠ ಪಕ್ಷ ಏನು 2 ತಿಂಗಳಿಗೊಮ್ಮೆ ಆದರೂ ಕೂಡ ಏನು ಸಭೆಗಳು ನಡೆಯಬೇಕಾಗಿರುವಂಥದ್ದು ಸ್ನೇಹಿತರೆ. ಇನ್ನು 12ನೇ ಪ್ರಶ್ನೆ, ತಾಲೂಕು ಪಂಚಾಯಿತಿಯ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರುಗಳ ಅವಧಿ ಯಾವುದು ಅಂತಕ್ಕಂಥದ್ದನ್ನು ಕೇಳಿದರೆ 1 15 ತಿಂಗಳು, 2 5 ವರ್ಷಗಳು, 3 20 ತಿಂಗಳು, ಹಾಗೆ 4 1 ವರ್ಷ ಅಂತಕ್ಕಂಥದ್ದಿದೆ. ಇದರಲ್ಲಿ ತಾಲೂಕು ಪಂಚಾಯತಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರುಗಳ ಅವಧಿ ಎಷ್ಟು ಅಂದರೆ 20 ತಿಂಗಳು. ಹಾಗೆಯೇ 13ನೇ ಪ್ರಶ್ನೆಯನ್ನು ನಾವು ಗಮನಿಸೋದಾದರೆ ಚುನಾವಣಾ ಸ್ಪರ್ಧೆಯಲ್ಲಿ ಸ್ವತಂತ್ರ ಅಭ್ಯರ್ಥಿಗಳಿಗೆ ಚಿಹ್ನೆಗಳನ್ನು ನೀಡುವ ಅಧಿಕಾರ ಯಾರಿಗಿದೆ ಅಂತ ಕೇಳಿದರೆ 1 ಕೇಂದ್ರ ಸರ್ಕಾರ, 2 ರಾಜ್ಯ ಸರ್ಕಾರ, 3 ಸಂಸತ್ತು, 4 ಚುನಾವಣಾ ಆಯೋಗ. ಚಿಹ್ನೆಗಳನ್ನು ಯಾರು ನೀಡ್ತಾರೆ ಅಂತಕ್ಕಂಥ ಒಂದು ಪ್ರಶ್ನೆ ಇದೆ. ಅದಕ್ಕೆ ಅಧಿಕಾರ ಯಾರು ಕೊಟ್ಟಿದ್ದಾರೆ ಅಂತಕ್ಕಂಥದ್ದನ್ನು ನೋಡೋದಾದರೆ ಯಾವುದು ಚುನಾವಣೆಗಳನ್ನೆಲ್ಲ ನಡೆಸೋದು ಕೂಡ ಯಾರು ಅಂದರೆ ಚುನಾವಣಾ ಆಯೋಗ. ಹಾಗಾಗಿ ಆ ಚಿಹ್ನೆಗಳನ್ನು ನೀಡುವಂತಹ ಅಧಿಕಾರ ಕೂಡ ಯಾರಿಗಿದೆ ಅಂದರೆ ಚುನಾವಣಾ ಆಯೋಗಕ್ಕೆ ಇರುವಂಥದ್ದು. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 4. ಇನ್ನು 14ನೇ ಪ್ರಶ್ನೆ, ಪಂಚಾಯತ್ ರಾಜ್ಗೆ ಸಂಬಂಧಿಸಿದಂತಹ ತಿದ್ದುಪಡಿ ಯಾವುದು ಅಂತಕ್ಕಂಥದ್ದಿದೆ. ಈಗಾಗಲೇ ನಾವು ಹಿಂದೆ ಒಂದು ತಿದ್ದುಪಡಿಗಳ ಒಂದು ವಿಭಾಗದಲ್ಲಿ ನೋಡಿದ್ವಿ. ಅದೇ ರೀತಿಯಾದಂತಹ ಪ್ರಶ್ನೆ ಇಲ್ಲಿ ಕೂಡ ಇದೆ. ಪಂಚಾಯತ್ ರಾಜ್ಗೆ ತಿದ್ದುಪಡಿ ಸಂಬಂಧಿಸಿದ್ದು 1 61ನೇ ತಿದ್ದುಪಡಿ 1989, 42ನೇ ತಿದ್ದುಪಡಿ 1976, 44ನೇ ತಿದ್ದುಪಡಿ 1978, 73 ಮತ್ತು 74ನೇ ತಿದ್ದುಪಡಿ 1993 ಅಂತಕ್ಕಂಥದ್ದು ಇದೆ. ನೋಡ್ರಿ 73 ಮತ್ತು 74 ಏನು ಪಂಚಾಯತ್ ರಾಜ್
ತಿದ್ದುಪಡಿಗೆ ಸಂಬಂಧಿಸಿರ್ತಕ್ಕಂಥದ್ದು 73 ಮತ್ತು 74. 73 ಗ್ರಾಮ ಪಂಚಾಯತಿಗೆ ಸಂಬಂಧಿಸಿದರೆ 74ನೇ ವಿಧಿ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತಿಗೆ ಸಂಬಂಧಿಸಿರ್ತಕ್ಕಂಥದ್ದು ಸ್ನೇಹಿತರೆ, ಅಥವಾ ಮುನ್ಸಿಪಾಲಿಟಿಗಳು ಕೂಡ ಇದರೊಳಗಡೆ ಬರ್ತಕ್ಕಂಥದ್ದು. ಹಾಗೆ ಗ್ರಾಮ ಪಂಚಾಯತಿ ಸಭೆಗಳ ಅಧ್ಯಕ್ಷತೆ ವಹಿಸುವವರು ಯಾರು ಅಂತಕ್ಕಂಥ ಪ್ರಶ್ನೆ ಇದೆ. 15ನೇದು 1 ಕಾರ್ಯದರ್ಶಿ, 2 ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ, 3 ಗ್ರಾಮ ಪಂಚಾಯತಿ ಅಧ್ಯಕ್ಷ, 4 ಗ್ರಾಮ ಪಂಚಾಯತಿ ಸದಸ್ಯ ಅಂತಕ್ಕಂಥ ಒಂದು ಆಪ್ಷನ್ಗಳನ್ನು ಕೊಟ್ಟಿದ್ದಾರೆ. ಇದರಲ್ಲಿ ನೋಡೋ ಅಧ್ಯಕ್ಷತೆಯನ್ನು ವಹಿಸುವವರು ಯಾರು? ಗ್ರಾಮ ಪಂಚಾಯತಿ ಅಧ್ಯಕ್ಷರ ಇದಕ್ಕೆ ಏನಾಗಿರ್ತಾರೆ, ಅಧ್ಯಕ್ಷತೆಯನ್ನು ವಹಿಸ್ಕೊಂಡಿರ್ತಾರೆ. ಹಾಗಾಗಿ ಆಪ್ಷನ್ ನಂಬರ್ 3 ಸರಿಯಾದಂತಹ ಉತ್ತರ ಆಗುತ್ತೆ ಸ್ನೇಹಿತರೆ. ಹಾಗೆ 16ನೇ ಪ್ರಶ್ನೆಯನ್ನು ನಾವು ಗಮನಿಸ್ತಾ ಹೋಗೋಣ. ಜಿಲ್ಲಾ ಪಂಚಾಯಿತಿಯ ಕಾರ್ಯಗಳನ್ನು ನಿರ್ವಹಣೆ ಮಾಡಲು ನೇಮಕಗೊಳ್ಳುವಂತಹ ಅಧಿಕಾರಿ ಯಾರು ಅಂತಕ್ಕಂಥ ಕೇಳಿದರೆ, 1 ಕಾರ್ಯದರ್ಶಿ, ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ, 3ನೇದು ಕಾರ್ಯನಿರ್ವಾಹಕ ಅಧಿಕಾರಿ, 4 ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಅಂತಕ್ಕಂಥದ್ದಿದೆ. ಇಲ್ಲಿ ನೋಡ್ರಿ, ಕಾರ್ಯದರ್ಶಿ, ಅಭಿವೃದ್ಧಿ ಅಧಿಕಾರಿ, ಕಾರ್ಯನಿರ್ವಾಹಕ ಅಧಿಕಾರಿ, ಮುಖ್ಯ ಕಾರ್ಯನಿರ್ವಾಹಕನ ಅಧಿಕಾರಿ ಅಂತಕ್ಕಂಥದ್ದಿದೆ. ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಅಂತ ಕರಿತೀವಿ ನಾವು. ಯಾರು ಅಂತಕ್ಕಂಥದ್ದನ್ನು ಗಮನಿಸೋದಾದರೆ ಆಪ್ಷನ್ ನಂಬರ್ 4 ಚೀಫ್ ಎಕ್ಸಿಕ್ಯೂಟಿವ್, ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ. ಹಾಗೆ 17ನೇ ಪ್ರಶ್ನೆಯನ್ನು ನಾವು ಗಮನಿಸೋದಾದರೆ ನೋಡ್ರಿ, ಮೇಲಿಗೆ ಸಂಬಂಧಪಟ್ಟಂತೆ ಇದು ಕೂಡ ಯಾವ್ಯಾವರು ಯಾವ ಅಧಿಕಾರವನ್ನು ವಹಿಸ್ಕೊಳ್ತಾರೆ ಅಂತಕ್ಕಂಥದ್ದನ್ನು ಕೇಳಿದ್ದಾರೆ ಸ್ನೇಹಿತರೆ. ಗ್ರಾಮ ಪಂಚಾಯಿತಿಯಲ್ಲಿ ಯಾರಿರ್ತಾರೆ? ಗ್ರಾಮ ಪಂಚಾಯಿತಿಯನ್ನು ಯಾರಿರ್ತಾರೆ ಅಂದರೆ ನೋಡ್ರಿ, ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಅಂದರೆ PDO. ತಾಲೂಕು ಪಂಚಾಯಿತಿಯಲ್ಲಿ ಯಾರಿರ್ತಾರೆ ಅಂದರೆ ಕಾರ್ಯನಿರ್ವಾಹಕ ಅಧಿಕಾರಿ. ಹಾಗೆ ಜಿಲ್ಲಾ ಪಂಚಾಯಿತಿಯಲ್ಲಿ ಯಾರಿರ್ತಾರೆ ನೋಡ್ರಿ, ಮೇಲಿನ ಕ್ವಶನ್ಗೆ ಸಂಬಂಧಪಟ್ಟಂತೆ ಇದು ಕೂಡ ನಾವು ನೋಡ್ಬೋದು, ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ. ಇನ್ನು ಮಹಾನಗರ ಪಾಲಿಕೆಯಲ್ಲಿ ಯಾರಿರ್ತಾರೆ ಅಂದರೆ ಆಯುಕ್ತರು. ಇದಕ್ಕೆ ಸರಿಯಾದಂಥ ಉತ್ತರವನ್ನು ನಾವು ಯಾವುದು ಅಂತಕ್ಕಂಥದ್ದನ್ನು ನೋಡೋದಾದರೆ ನೋಡ್ರಿ, 1 C ಎಲ್ಲಿದೆ ಅಂತಕ್ಕಂಥದ್ದನ್ನು ಗಮನಿಸಬೇಕು. 1ಕ್ಕೆ C ಎಲ್ಲಿದೆ ನೋಡ್ರಿ, 1 C ಆಪ್ಷನ್ ನಂಬರ್ 2ನಲ್ಲಿದೆ. 1 C, 2 D, ಹಾಗೆ 3 B, 4 A. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ 2. ಹಾಗೆ 18ನೇ ಪ್ರಶ್ನೆ, ಹಾಗೆ ರಾಜ್ಯಶಾಸ್ತ್ರ ವಿಭಾಗದಲ್ಲಿ ಕೊನೆಯದಾದಂತಹ ಪ್ರಶ್ನೆ ಇದು. ನಗರ ಸ್ಥಳೀಯ ಸಂಸ್ಥೆಗಳಿಗೆ ಸಂಬಂಧಿಸಿದಂತೆ ಕೆಳಕಂಡ ವಿವರಣೆಗಳನ್ನು ಪರಿಶೀಲಿಸಿ ಅಂತಕ್ಕಂಥದ್ದಿದೆ. ಇಲ್ಲಿ ರಾಜ್ಯ ಸರ್ಕಾರವು 9 ಜನರ ಸದಸ್ಯರನ್ನು ಪುರಸಭೆ ಮತ್ತು ನಗರಸಭೆ ನಾಮನಿರ್ದೇಶನ ಮಾಡುತ್ತದೆ. B ನಾಮನಿರ್ದೇಶಿತ ಸದಸ್ಯರುಗಳಿಗೆ ಸಭೆಯಲ್ಲಿ ಚರ್ಚೆಯಲ್ಲಿ ಭಾಗವಹಿಸುವಂತಹ ಹಕ್ಕಿದ್ದು ಮತ ಹಾಕುವಂತಹ ಹಕ್ಕಿಲ್ಲ ಅಂತಕ್ಕಂಥದ್ದಿದೆ. ಹಾಗೆ C ವಿಧಾನಸಭಾ ಶಾಸಕರು, ವಿಧಾನ ಪರಿಷತ್ ಶಾಸಕರು ಮತ್ತು ಲೋಕಸಭಾ ಸದಸ್ಯರು ಸಭೆಗಳಲ್ಲಿ ಭಾಗವಹಿಸುವ ಮತ್ತು ಮತ ಹಾಕುವ ಹಕ್ಕನ್ನು ಹೊಂದಿರುತ್ತಾರೆ ಅಂತಕ್ಕಂಥ ಒಂದು 3 ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಈ 3 ಹೇಳಿಕೆಗಳಿಗೆ ಸಂಬಂಧಿಸಿದಂತೆ ಕೆಳಗಿನ ಆಯ್ಕೆಗಳನ್ನು ನಾವು ಗುರುತಿಸಬೇಕು, ಯಾವುದು ಸರಿಯಾಗಿದ್ದಾವೆ ಯಾವುದು ಸರಿ ಇಲ್ಲ ಅಂತಕ್ಕಂಥದ್ದು. ಇಲ್ಲಿ ನೋಡ್ರಿ, ಯಾವುದು ಸರಿಯಾಗಿದೆ ಯಾವುದು ಸರಿ ಇಲ್ಲ ಅಂತಕ್ಕಂಥದ್ದನ್ನು ನಾವು ಗಮನಿಸಬಹುದು. ಇದರಲ್ಲಿ ಸರಿಯಾದಂತಹ ಉತ್ತರ ಯಾವುದಂದರೆ B ಮತ್ತು C ಸರಿಯಾದಂತಹ ಉತ್ತರ ಆಗುತ್ತೆ. ಯಾಕೆಂದರೆ ರಾಜ್ಯ ಸರ್ಕಾರವು 9 ಜನರ ಸದಸ್ಯರುಗಳನ್ನು ಪುರಸಭೆ ಮತ್ತು ನಗರಸಭೆಗೆ ನಾಮನಿರ್ದೇಶನ ಮಾಡುವುದಿಲ್ಲ. ಇಲ್ಲಿ ಯಾವುದೇ ನಾಮನಿರ್ದೇಶಿತ ಸದಸ್ಯರು ಇರುವುದಿಲ್ಲ ಸ್ಥಳೀಯ ಸಂಸ್ಥೆಗಳಿಗೆ. ಇದಿಷ್ಟು ಕೂಡ ರಾಜ್ಯಶಾಸ್ತ್ರ ವಿಭಾಗದ NNMS ಪರೀಕ್ಷೆಯ ಪ್ರಶ್ನೋತ್ತರಗಳನ್ನು ನಾವು ಇಲ್ಲಿ ಕಾಣಬಹುದಾಗಿದೆ ಸ್ನೇಹಿತರೆ. ಈ ತರಗತಿ ನಿಮಗೆ ಇಷ್ಟವಾದಲ್ಲಿ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಇತರರಿಗೂ ಕೂಡ ಹಂಚಿಕೊಳ್ಳಿ ಈ ರೀತಿಯಾದಂತಹ ಪ್ರಶ್ನೆಗಳನ್ನು. ಥ್ಯಾಂಕ್ ಯು ಸ್ನೇಹಿತರೆ.